ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಹೊಯ್ಸಳರು ಆಳ್ವಿಕೆ ಮಾಡಿದಂಥ ಅಪರೂಪದ ಗ್ರಾಮ ಲಕ್ಕುಂಡಿ ಗ್ರಾಮ. ಇದು ಚಿನ್ನದ ನಾಡು ಅಂತ ಕೂಡ ಕರೀತಾರೆ. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಇವಾಗ ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂಥ ತೋಟದ ಮನೆಯಲ್ಲಿ ಸಾಕಷ್ಟು ಶಿಲಾಶಾಸನಗಳು ಕೂಡ ಪತ್ತೆಯಾಗಿದ್ದಾವೆ, ಶಿಲೆಗಳು ಪತ್ತೆಯಾಗಿದ್ದಾವೆ. ಇವು ಪ್ರಾಚೀನ ಕಾಲದ್ದು. ಇವನು ಕಲ್ಲಯ್ಯ ಬಳಗಾನೂರು ಅಂತ ಏನಿದ್ದಾರೆ ಅವರ ಜಮೀನಿನಲ್ಲಿ ಸಿಕ್ಕಿದ್ದಾವೆ. ಸರ್, ಇದನ್ನು ಯಾವಾಗ ನಿರ್ಮಾಣ ಮಾಡಿದ್ರಿ? ನಿಮಗೆ ಮೊದಲು ಗೊತ್ತಿತ್ತೋ ಇಲ್ಲೋ, ಹೇಗೆ ಅಂತ? ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥದ್ದು ಇದು 100 ವರ್ಷಗಳ ಇತಿಹಾಸ ಸರ್. ಆದ್ರೆ ಅದು ಬಿದ್ದು ಹೋದಾಗ ನಾವು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ ಸರ್. ಹಿಂದಿನ ವಿಶೇಷಗಳು ಏನಿದೆ ಅನ್ನೋದು ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಹ್ಞೂ ಸರ್. ಏನೇನು ಅದಾವ್ರಿ ಇಲ್ಲಿ ನೋಡಿದ್ರೆ ಏನು ಅನ್ನಿಸ್ತಾವ ನಿಮಗೆ? ಈಗ ಇರ್ತಕ್ಕಂಥದ್ದು ಈ ಗೋಡೆಯಲ್ಲಿ ಇರ್ತಕ್ಕಂಥದ್ದು ಒಂದು ಚಿತ್ರ, ಆ ಕಡೆ ಬ್ಯಾಕ್ ಸೈಡ್ ಇರೋದು ಒಂದು ಚಿತ್ರ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಹ್ಞೂ ಸರ್. ಬಹಳಷ್ಟು ಅದಾವ. ಇಲ್ಲ, ಭಾಳಷ್ಟು ಅನ್ನೋಕ್ಕೇನು ಇವೆರಡು ಮಾತ್ರ ನಮಗೆ ಕಣ್ಣಿಗೆ ಬಿದ್ದಿದ್ದು ಸರ್. ಆ ಪೂರ್ವಜರು ಕಟ್ಟಿರ್ತಕ್ಕಂಥದ್ದು ನಮಗೆ ಮಾಹಿತಿ ಇಲ್ಲ ಸರ್. ಇದನ್ನು ಕೇಳಿದ್ರೆ ಕೊಡ್ತಿರೋ ಹೇಗೆ ಅಂತ? ನಾವು ಆಲ್ರೆಡಿ ಈಗ ನಮಗೆ ಈ ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಹ್ಞೂ ರೀ. ನಿಮಗೆ ಪುನಃ ನಿರ್ಮಾಣ ಮಾಡಿಕೊಡ್ಬೇಕು. ಹ್ಞೂ ರೀ. ಈಗ ನೀವು ಮೇಲೆ ಒಪ್ಪಿಗೆ ಐತೆ ಸರ್ಕಾರದವ್ರು ಕೊಡ್ಬೇಕಂತ? ಕೊಡ್ಬೇಕಂತಂದ್ರೆ ನಮಗೆ ಈ ಶೆಡ್ಡನ್ನು ಅಡ್ವಾನ್ಸ್ ಆಗಿ ನಮಗೆ ರೆಡಿ ಮಾಡಿ ಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ರೀ. ಹ್ಞೂ ರೀ. ಅಂದ್ರೆ ಹಿಂದಿನಿಂದ ಮಾಡ್ಕೊಂತ ಬಂದಾರ ಹಂಗೆ ಬಂದ್ಬಿಟ್ರಿ? ಹೌದು ಸರ್, ಹಂಗೆ ಬಂದೀವಿ ರೀ. ಇದಿಷ್ಟು ಏನು ತೋಟದ ಮನೆಯ ಮಾಲೀಕರ ಮಾತಾಗಿದೆ. ನಮಗೆ ಶೆಡ್ ನಿರ್ಮಾಣ ಮಾಡಿಕೊಟ್ರೆ ನಾವು ಎಲ್ಲ ಅವಶೇಷಗಳನ್ನು ಕೂಡ ಕೊಡಲು ರೆಡಿ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಹೊಯ್ಸಳರು ಆಳ್ವಿಕೆ ಮಾಡಿದಂಥ ಅಪರೂಪದ ಗ್ರಾಮ ಲಕ್ಕುಂಡಿ ಗ್ರಾಮ. ಇದು ಚಿನ್ನದ ನಾಡು ಅಂತ ಕೂಡ ಕರೀತಾರೆ. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಇವಾಗ ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂಥ ತೋಟದ ಮನೆಯಲ್ಲಿ ಸಾಕಷ್ಟು ಶಿಲಾಶಾಸನಗಳು ಕೂಡ ಪತ್ತೆಯಾಗಿದ್ದಾವೆ, ಶಿಲೆಗಳು ಪತ್ತೆಯಾಗಿದ್ದಾವೆ. ಇವು ಪ್ರಾಚೀನ ಕಾಲದ್ದು. ಇವನು ಕಲ್ಲಯ್ಯ ಬಳಗಾನೂರು ಅಂತ ಏನಿದ್ದಾರೆ ಅವರ ಜಮೀನಿನಲ್ಲಿ ಸಿಕ್ಕಿದ್ದಾವೆ. ಸರ್, ಇದನ್ನು ಯಾವಾಗ ನಿರ್ಮಾಣ ಮಾಡಿದ್ರಿ? ನಿಮಗೆ ಮೊದಲು ಗೊತ್ತಿತ್ತೋ ಇಲ್ಲೋ, ಹೇಗೆ ಅಂತ? ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥದ್ದು ಇದು 100 ವರ್ಷಗಳ ಇತಿಹಾಸ ಸರ್. ಆದ್ರೆ ಅದು ಬಿದ್ದು ಹೋದಾಗ ನಾವು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ ಸರ್. ಹಿಂದಿನ ವಿಶೇಷಗಳು ಏನಿದೆ ಅನ್ನೋದು ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಹ್ಞೂ ಸರ್. ಏನೇನು ಅದಾವ್ರಿ ಇಲ್ಲಿ ನೋಡಿದ್ರೆ ಏನು ಅನ್ನಿಸ್ತಾವ ನಿಮಗೆ? ಈಗ ಇರ್ತಕ್ಕಂಥದ್ದು ಈ ಗೋಡೆಯಲ್ಲಿ ಇರ್ತಕ್ಕಂಥದ್ದು ಒಂದು ಚಿತ್ರ, ಆ ಕಡೆ ಬ್ಯಾಕ್ ಸೈಡ್ ಇರೋದು ಒಂದು ಚಿತ್ರ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಹ್ಞೂ ಸರ್. ಬಹಳಷ್ಟು ಅದಾವ. ಇಲ್ಲ, ಭಾಳಷ್ಟು ಅನ್ನೋಕ್ಕೇನು ಇವೆರಡು ಮಾತ್ರ ನಮಗೆ ಕಣ್ಣಿಗೆ ಬಿದ್ದಿದ್ದು ಸರ್. ಆ ಪೂರ್ವಜರು ಕಟ್ಟಿರ್ತಕ್ಕಂಥದ್ದು ನಮಗೆ ಮಾಹಿತಿ ಇಲ್ಲ ಸರ್. ಇದನ್ನು ಕೇಳಿದ್ರೆ ಕೊಡ್ತಿರೋ ಹೇಗೆ ಅಂತ? ನಾವು ಆಲ್ರೆಡಿ ಈಗ ನಮಗೆ ಈ ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಹ್ಞೂ ರೀ. ನಿಮಗೆ ಪುನಃ ನಿರ್ಮಾಣ ಮಾಡಿಕೊಡ್ಬೇಕು. ಹ್ಞೂ ರೀ. ಈಗ ನೀವು ಮೇಲೆ ಒಪ್ಪಿಗೆ ಐತೆ ಸರ್ಕಾರದವ್ರು ಕೊಡ್ಬೇಕಂತ? ಕೊಡ್ಬೇಕಂತಂದ್ರೆ ನಮಗೆ ಈ ಶೆಡ್ಡನ್ನು ಅಡ್ವಾನ್ಸ್ ಆಗಿ ನಮಗೆ ರೆಡಿ ಮಾಡಿ ಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ರೀ. ಹ್ಞೂ ರೀ. ಅಂದ್ರೆ ಹಿಂದಿನಿಂದ ಮಾಡ್ಕೊಂತ ಬಂದಾರ ಹಂಗೆ ಬಂದ್ಬಿಟ್ರಿ? ಹೌದು ಸರ್, ಹಂಗೆ ಬಂದೀವಿ ರೀ. ಇದಿಷ್ಟು ಏನು ತೋಟದ ಮನೆಯ ಮಾಲೀಕರ ಮಾತಾಗಿದೆ. ನಮಗೆ ಶೆಡ್ ನಿರ್ಮಾಣ ಮಾಡಿಕೊಟ್ರೆ ನಾವು ಎಲ್ಲ ಅವಶೇಷಗಳನ್ನು ಕೂಡ ಕೊಡಲು ರೆಡಿ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಹೊಯ್ಸಳರು ಆಳ್ವಿಕೆ ಮಾಡಿದಂಥ ಅಪರೂಪದ ಗ್ರಾಮ ಲಕ್ಕುಂಡಿ ಗ್ರಾಮ. ಇದು ಚಿನ್ನದ ನಾಡು ಅಂತ ಕೂಡ ಕರೀತಾರೆ. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಇವಾಗ ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂಥ ತೋಟದ ಮನೆಯಲ್ಲಿ ಸಾಕಷ್ಟು ಶಿಲಾಶಾಸನಗಳು ಕೂಡ ಪತ್ತೆಯಾಗಿದ್ದಾವೆ, ಶಿಲೆಗಳು ಪತ್ತೆಯಾಗಿದ್ದಾವೆ. ಇವು ಪ್ರಾಚೀನ ಕಾಲದ್ದು. ಇವನು ಕಲ್ಲಯ್ಯ ಬಳಗಾನೂರು ಅಂತ ಏನಿದ್ದಾರೆ ಅವರ ಜಮೀನಿನಲ್ಲಿ ಸಿಕ್ಕಿದ್ದಾವೆ. ಸರ್, ಇದನ್ನು ಯಾವಾಗ ನಿರ್ಮಾಣ ಮಾಡಿದ್ರಿ? ನಿಮಗೆ ಮೊದಲು ಗೊತ್ತಿತ್ತೋ ಇಲ್ಲೋ, ಹೇಗೆ ಅಂತ? ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥದ್ದು ಇದು 100 ವರ್ಷಗಳ ಇತಿಹಾಸ ಸರ್. ಆದ್ರೆ ಅದು ಬಿದ್ದು ಹೋದಾಗ ನಾವು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ ಸರ್. ಹಿಂದಿನ ವಿಶೇಷಗಳು ಏನಿದೆ ಅನ್ನೋದು ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಹ್ಞೂ ಸರ್. ಏನೇನು ಅದಾವ್ರಿ ಇಲ್ಲಿ ನೋಡಿದ್ರೆ ಏನು ಅನ್ನಿಸ್ತಾವ ನಿಮಗೆ? ಈಗ ಇರ್ತಕ್ಕಂಥದ್ದು ಈ ಗೋಡೆಯಲ್ಲಿ ಇರ್ತಕ್ಕಂಥದ್ದು ಒಂದು ಚಿತ್ರ, ಆ ಕಡೆ ಬ್ಯಾಕ್ ಸೈಡ್ ಇರೋದು ಒಂದು ಚಿತ್ರ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಹ್ಞೂ ಸರ್. ಬಹಳಷ್ಟು ಅದಾವ. ಇಲ್ಲ, ಭಾಳಷ್ಟು ಅನ್ನೋಕ್ಕೇನು ಇವೆರಡು ಮಾತ್ರ ನಮಗೆ ಕಣ್ಣಿಗೆ ಬಿದ್ದಿದ್ದು ಸರ್. ಆ ಪೂರ್ವಜರು ಕಟ್ಟಿರ್ತಕ್ಕಂಥದ್ದು ನಮಗೆ ಮಾಹಿತಿ ಇಲ್ಲ ಸರ್. ಇದನ್ನು ಕೇಳಿದ್ರೆ ಕೊಡ್ತಿರೋ ಹೇಗೆ ಅಂತ? ನಾವು ಆಲ್ರೆಡಿ ಈಗ ನಮಗೆ ಈ ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಹ್ಞೂ ರೀ. ನಿಮಗೆ ಪುನಃ ನಿರ್ಮಾಣ ಮಾಡಿಕೊಡ್ಬೇಕು. ಹ್ಞೂ ರೀ. ಈಗ ನೀವು ಮೇಲೆ ಒಪ್ಪಿಗೆ ಐತೆ ಸರ್ಕಾರದವ್ರು ಕೊಡ್ಬೇಕಂತ? ಕೊಡ್ಬೇಕಂತಂದ್ರೆ ನಮಗೆ ಈ ಶೆಡ್ಡನ್ನು ಅಡ್ವಾನ್ಸ್ ಆಗಿ ನಮಗೆ ರೆಡಿ ಮಾಡಿ ಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ರೀ. ಹ್ಞೂ ರೀ. ಅಂದ್ರೆ ಹಿಂದಿನಿಂದ ಮಾಡ್ಕೊಂತ ಬಂದಾರ ಹಂಗೆ ಬಂದ್ಬಿಟ್ರಿ? ಹೌದು ಸರ್, ಹಂಗೆ ಬಂದೀವಿ ರೀ. ಇದಿಷ್ಟು ಏನು ತೋಟದ ಮನೆಯ ಮಾಲೀಕರ ಮಾತಾಗಿದೆ. ನಮಗೆ ಶೆಡ್ ನಿರ್ಮಾಣ ಮಾಡಿಕೊಟ್ರೆ ನಾವು ಎಲ್ಲ ಅವಶೇಷಗಳನ್ನು ಕೂಡ ಕೊಡಲು ರೆಡಿ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ,
ಗದಗ್. ಕಲ್ಯಾಣ ಚಾಲುಕ್ಯರು, ವಿಜಯನಗರ ಅರಸರು, ಹೊಯ್ಸಳರು ಆಳ್ವಿಕೆ ಮಾಡಿದಂಥ ಅಪರೂಪದ ಗ್ರಾಮ ಲಕ್ಕುಂಡಿ ಗ್ರಾಮ. ಇದು ಚಿನ್ನದ ನಾಡು ಅಂತ ಕೂಡ ಕರೀತಾರೆ. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಇವಾಗ ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂಥ ತೋಟದ ಮನೆಯಲ್ಲಿ ಸಾಕಷ್ಟು ಶಿಲಾಶಾಸನಗಳು ಕೂಡ ಪತ್ತೆಯಾಗಿದ್ದಾವೆ, ಶಿಲೆಗಳು ಪತ್ತೆಯಾಗಿದ್ದಾವೆ. ಇವು ಪ್ರಾಚೀನ ಕಾಲದ್ದು. ಇವನು ಕಲ್ಲಯ್ಯ ಬಳಗಾನೂರು ಅಂತ ಏನಿದ್ದಾರೆ ಅವರ ಜಮೀನಿನಲ್ಲಿ ಸಿಕ್ಕಿದ್ದಾವೆ. ಸರ್, ಇದನ್ನು ಯಾವಾಗ ನಿರ್ಮಾಣ ಮಾಡಿದ್ರಿ? ನಿಮಗೆ ಮೊದಲು ಗೊತ್ತಿತ್ತೋ ಇಲ್ಲೋ, ಹೇಗೆ ಅಂತ? ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥದ್ದು ಇದು 100 ವರ್ಷಗಳ ಇತಿಹಾಸ ಸರ್. ಆದ್ರೆ ಅದು ಬಿದ್ದು ಹೋದಾಗ ನಾವು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ ಸರ್. ಹಿಂದಿನ ವಿಶೇಷಗಳು ಏನಿದೆ ಅನ್ನೋದು ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಹ್ಞೂ ಸರ್. ಏನೇನು ಅದಾವ್ರಿ ಇಲ್ಲಿ ನೋಡಿದ್ರೆ ಏನು ಅನ್ನಿಸ್ತಾವ ನಿಮಗೆ? ಈಗ ಇರ್ತಕ್ಕಂಥದ್ದು ಈ ಗೋಡೆಯಲ್ಲಿ ಇರ್ತಕ್ಕಂಥದ್ದು ಒಂದು ಚಿತ್ರ, ಆ ಕಡೆ ಬ್ಯಾಕ್ ಸೈಡ್ ಇರೋದು ಒಂದು ಚಿತ್ರ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಹ್ಞೂ ಸರ್. ಬಹಳಷ್ಟು ಅದಾವ. ಇಲ್ಲ, ಭಾಳಷ್ಟು ಅನ್ನಕ್ಕೇನು ಇವೆರಡು ಮಾತ್ರ ನಮಗೆ ಕಣ್ಣಿಗೆ ಬಿದ್ದಿದ್ದು ಸರ್. ಆ ಪೂರ್ವಜರು ಕಟ್ಟಿರ್ತಕ್ಕಂಥದ್ದು ನಮಗೆ ಮಾಹಿತಿ ಇಲ್ಲ ಸರ್. ಇದನ್ನು ಕೇಳಿದ್ರೆ ಕೊಡ್ತಿರೋ ಹೇಗೆ ಅಂತ? ನಾವು ಆಲ್ರೆಡಿ ಈಗ ನಮಗೆ ಈ ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಹ್ಞೂ ರೀ. ನಿಮಗೆ ಪುನಃ ನಿರ್ಮಾಣ ಮಾಡಿಕೊಡ್ಬೇಕು. ಹ್ಞೂ ರೀ. ಈಗ ನಿಮ್ಗೆ ಮೇಲೆ ಒಪ್ಪಿಗೆ ಐತೆ ಸರ್ಕಾರದವ್ರು ಕೊಡ್ಬೇಕಂತ? ಕೊಡ್ಬೇಕಂತಂದ್ರೆ ನಮಗೆ ಈ ಶೆಡ್ಡನ್ನು ಅಡ್ವಾನ್ಸ್ ಆಗಿ ನಮಗೆ ರೆಡಿ ಮಾಡಿ ಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ರೀ. ಹ್ಞೂ ರೀ. ಅಂದ್ರೆ ಹಿಂದಿನಿಂದ ಮಾಡ್ಕೊಂತ ಬಂದಾರ ಹಂಗೆ ಬಂದ್ಬಿಟ್ರಿ? ಹೌದು ಸರ್, ಹಂಗೆ ಬಂದೀವಿ ರೀ. ಇದಿಷ್ಟು ಏನು ತೋಟದ ಮನೆಯ ಮಾಲೀಕರ ಮಾತಾಗಿದೆ. ನಮಗೆ ಸೆಡ್ ನಿರ್ಮಾಣ ಮಾಡಿಕೊಟ್ರೆ ನಾವು ಎಲ್ಲ ಅವಶೇಷಗಳನ್ನು ಕೂಡ ಕೊಡಲು ರೆಡಿ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಲ್ಯಾಣ ಚಾಲುಕ್ಯರು, ವಿಜಯನಗರ ಅರಸರು, ಹೊಯ್ಸಳರು ಆಳ್ವಿಕೆ ಮಾಡಿದಂಥ ಅಪರೂಪದ ಗ್ರಾಮ ಲಕ್ಕುಂಡಿ ಗ್ರಾಮ. ಇದು ಚಿನ್ನದ ನಾಡು ಅಂತ ಕೂಡ ಕರೀತಾರೆ. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಇವಾಗ ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂಥ ತೋಟದ ಮನೆಯಲ್ಲಿ ಸಾಕಷ್ಟು ಶಿಲಾಶಾಸನಗಳು ಕೂಡ ಪತ್ತೆಯಾಗಿದ್ದಾವೆ, ಶಿಲೆಗಳು ಪತ್ತೆಯಾಗಿದ್ದಾವೆ. ಇವು ಪ್ರಾಚೀನ ಕಾಲದ್ದು. ಇವನು ಕಲ್ಲಯ್ಯ ಬಳಗಾನೂರು ಅಂತ ಏನಿದ್ದಾರೆ ಅವರ ಜಮೀನಿನಲ್ಲಿ ಸಿಕ್ಕಿದ್ದಾವೆ. ಸರ್, ಇದನ್ನು ಯಾವಾಗ ನಿರ್ಮಾಣ ಮಾಡಿದ್ರಿ? ನಿಮಗೆ ಮೊದಲು ಗೊತ್ತಿತ್ತೋ ಇಲ್ಲೋ, ಹೇಗೆ ಅಂತ? ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥದ್ದು ಇದು 100 ವರ್ಷಗಳ ಇತಿಹಾಸ ಸರ್. ಆದ್ರೆ ಅದು ಬಿದ್ದು ಹೋದಾಗ ನಾವು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ ಸರ್. ಹಿಂದಿನ ವಿಶೇಷಗಳು ಏನಿದೆ ಅನ್ನೋದು ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಹ್ಞೂ ಸರ್. ಏನೇನು ಅದಾವ್ರಿ ಇಲ್ಲಿ ನೋಡಿದ್ರೆ ಏನು ಅನ್ನಿಸ್ತಾವ ನಿಮಗೆ? ಈಗ ಇರ್ತಕ್ಕಂಥದ್ದು ಈ ಗೋಡೆಯಲ್ಲಿ ಇರ್ತಕ್ಕಂಥದ್ದು ಒಂದು ಚಿತ್ರ, ಆ ಕಡೆ ಬ್ಯಾಕ್ ಸೈಡ್ ಇರೋದು ಒಂದು ಚಿತ್ರ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಹ್ಞೂ ಸರ್. ಬಹಳಷ್ಟು ಅದಾವ. ಇಲ್ಲ, ಭಾಳಷ್ಟು ಅನ್ನಕ್ಕೇನು ಇವೆರಡು ಮಾತ್ರ ನಮಗೆ ಕಣ್ಣಿಗೆ ಬಿದ್ದಿದ್ದು ಸರ್. ಆ ಪೂರ್ವಜರು ಕಟ್ಟಿರ್ತಕ್ಕಂಥದ್ದು ನಮಗೆ ಮಾಹಿತಿ ಇಲ್ಲ ಸರ್. ಇದನ್ನು ಕೇಳಿದ್ರೆ ಕೊಡ್ತಿರೋ ಹೇಗೆ ಅಂತ? ನಾವು ಆಲ್ರೆಡಿ ಈಗ ನಮಗೆ ಈ ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಹ್ಞೂ ರೀ. ನಿಮಗೆ ಪುನಃ ನಿರ್ಮಾಣ ಮಾಡಿಕೊಡ್ಬೇಕು. ಹ್ಞೂ ರೀ. ಈಗ ನಿಮ್ಗೆ ಮೇಲೆ ಒಪ್ಪಿಗೆ ಐತೆ ಸರ್ಕಾರದವ್ರು ಕೊಡ್ಬೇಕಂತ? ಕೊಡ್ಬೇಕಂತಂದ್ರೆ ನಮಗೆ ಈ ಶೆಡ್ಡನ್ನು ಅಡ್ವಾನ್ಸ್ ಆಗಿ ನಮಗೆ ರೆಡಿ ಮಾಡಿ ಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ರೀ. ಹ್ಞೂ ರೀ. ಅಂದ್ರೆ ಹಿಂದಿನಿಂದ ಮಾಡ್ಕೊಂತ ಬಂದಾರ ಹಂಗೆ ಬಂದ್ಬಿಟ್ರಿ? ಹೌದು ಸರ್, ಹಂಗೆ ಬಂದೀವಿ ರೀ. ಇದಿಷ್ಟು ಏನು ತೋಟದ ಮನೆಯ ಮಾಲೀಕರ ಮಾತಾಗಿದೆ. ನಮಗೆ ಸೆಡ್ ನಿರ್ಮಾಣ ಮಾಡಿಕೊಟ್ರೆ ನಾವು ಎಲ್ಲ ಅವಶೇಷಗಳನ್ನು ಕೂಡ ಕೊಡಲು ರೆಡಿ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಲ್ಯಾಣ ಚಾಲುಕ್ಯರು, ವಿಜಯನಗರ ಅರಸರು, ಹೊಯ್ಸಳರು ಆಳ್ವಿಕೆ ಮಾಡಿದಂಥ ಅಪರೂಪದ ಗ್ರಾಮ ಲಕ್ಕುಂಡಿ ಗ್ರಾಮ. ಇದು ಚಿನ್ನದ ನಾಡು ಅಂತ ಕೂಡ ಕರೀತಾರೆ. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಇವಾಗ ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂಥ ತೋಟದ ಮನೆಯಲ್ಲಿ ಸಾಕಷ್ಟು ಶಿಲಾಶಾಸನಗಳು ಕೂಡ ಪತ್ತೆಯಾಗಿದ್ದಾವೆ, ಶಿಲೆಗಳು ಪತ್ತೆಯಾಗಿದ್ದಾವೆ. ಇವು ಪ್ರಾಚೀನ ಕಾಲದ್ದು. ಇವನು ಕಲ್ಲಯ್ಯ ಬಳಗಾನೂರು ಅಂತ ಏನಿದ್ದಾರೆ ಅವರ ಜಮೀನಿನಲ್ಲಿ ಸಿಕ್ಕಿದ್ದಾವೆ. ಸರ್, ಇದನ್ನು ಯಾವಾಗ ನಿರ್ಮಾಣ ಮಾಡಿದ್ರಿ? ನಿಮಗೆ ಮೊದಲು ಗೊತ್ತಿತ್ತೋ ಇಲ್ಲೋ, ಹೇಗೆ ಅಂತ? ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥದ್ದು ಇದು 100 ವರ್ಷಗಳ ಇತಿಹಾಸ ಸರ್. ಆದ್ರೆ ಅದು ಬಿದ್ದು ಹೋದಾಗ ನಾವು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ ಸರ್. ಹಿಂದಿನ ವಿಶೇಷಗಳು ಏನಿದೆ ಅನ್ನೋದು ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಹ್ಞೂ ಸರ್. ಏನೇನು ಅದಾವ್ರಿ ಇಲ್ಲಿ ನೋಡಿದ್ರೆ ಏನು ಅನ್ನಿಸ್ತಾವ ನಿಮಗೆ? ಈಗ ಇರ್ತಕ್ಕಂಥದ್ದು ಈ ಗೋಡೆಯಲ್ಲಿ ಇರ್ತಕ್ಕಂಥದ್ದು ಒಂದು ಚಿತ್ರ, ಆ ಕಡೆ ಬ್ಯಾಕ್ ಸೈಡ್ ಇರೋದು ಒಂದು ಚಿತ್ರ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಹ್ಞೂ ಸರ್. ಬಹಳಷ್ಟು ಅದಾವ. ಇಲ್ಲ, ಭಾಳಷ್ಟು ಅನ್ನಕ್ಕೇನು ಇವೆರಡು ಮಾತ್ರ ನಮಗೆ ಕಣ್ಣಿಗೆ ಬಿದ್ದಿದ್ದು ಸರ್. ಆ ಪೂರ್ವಜರು ಕಟ್ಟಿರ್ತಕ್ಕಂಥದ್ದು ನಮಗೆ ಮಾಹಿತಿ ಇಲ್ಲ ಸರ್. ಇದನ್ನು ಕೇಳಿದ್ರೆ ಕೊಡ್ತಿರೋ ಹೇಗೆ ಅಂತ? ನಾವು ಆಲ್ರೆಡಿ ಈಗ ನಮಗೆ ಈ ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಹ್ಞೂ ರೀ. ನಿಮಗೆ ಪುನಃ ನಿರ್ಮಾಣ ಮಾಡಿಕೊಡ್ಬೇಕು. ಹ್ಞೂ ರೀ. ಈಗ ನಿಮ್ಗೆ ಮೇಲೆ ಒಪ್ಪಿಗೆ ಐತೆ ಸರ್ಕಾರದವ್ರು ಕೊಡ್ಬೇಕಂತ? ಕೊಡ್ಬೇಕಂತಂದ್ರೆ ನಮಗೆ ಈ ಶೆಡ್ಡನ್ನು ಅಡ್ವಾನ್ಸ್ ಆಗಿ ನಮಗೆ ರೆಡಿ ಮಾಡಿ ಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ರೀ. ಹ್ಞೂ ರೀ. ಅಂದ್ರೆ ಹಿಂದಿನಿಂದ ಮಾಡ್ಕೊಂತ ಬಂದಾರ ಹಂಗೆ ಬಂದ್ಬಿಟ್ರಿ? ಹೌದು ಸರ್, ಹಂಗೆ ಬಂದೀವಿ ರೀ. ಇದಿಷ್ಟು ಏನು ತೋಟದ ಮನೆಯ ಮಾಲೀಕರ ಮಾತಾಗಿದೆ. ನಮಗೆ ಸೆಡ್ ನಿರ್ಮಾಣ ಮಾಡಿಕೊಟ್ರೆ ನಾವು ಎಲ್ಲ ಅವಶೇಷಗಳನ್ನು ಕೂಡ ಕೊಡಲು ರೆಡಿ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.